ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ರತ್ನಮ್ಮ ರತ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಂಗೆ ಸಪೋರ್ಟ್ ಕೂಡ ಮಾಡಿ. ನೋಡಿ, ನಾನು ಇವತ್ತು ನಮ್ಮ ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ನೋಡಿ, ಇಲ್ಲಿ ನಾನು ಗುಲಾಬ್ ಜಾಮೂನ್ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಪಿಸ್ತಾನ ನೀಟಾಗಿ ಚೆನ್ನಾಗಿ ಕುಟ್ಕೊಂಡಿದ್ದೆ. ನಾನು ಅದನ್ನು ಪುಡಿ ಪುಡಿಯಾಗಿ ಮಾಡಿಬಿಟ್ಟು ತುಪ್ಪದಲ್ಲಿ ಹುರ್ಕೊಂಡೆ. ಹುರ್ಕೊಂಡಾದಮೇಲೆ ನೋಡಿ, ನಾನು MTR ಪೌಡ್ರ್ ತೊಗೊಂಡಿದ್ದು. ಆ ಪೌಡ್ರ್ ಒಳಗಡೆ ಅದನ್ನು ಹಾಕ್ಬಿಟ್ಟು ಆಮೇಲೆ ಹಸಿ ಹಾಲು ತೊಗೊಂಡಿದ್ದೆ. ಹಸಿ ಹಾಲು ತೊಗೊಂಡ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಹಸಿ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ನಾನು ನೀರೇ ಯೂಸ್ ಮಾಡಲಿಲ್ಲ. ನೀವು ಸಹ ನೀರು ಯೂಸ್ ಮಾಡಿಬೇಡಿ, ಯಾಕಂದರೆ ನೀರು ಯೂಸ್ ಮಾಡ್ದೇ ಮಾಡಿ ನೋಡಿ, ಜಾಮೂನು ತುಂಬ ಚೆನ್ನಾಗಿರುತ್ತೆ. ಹಾಲು ಹಾಕ್ಬಿಟ್ಟು ಮಾಡಿ. ಆಮೇಲೆ ಪಿಸ್ತಾನು ಇದೇ ಥರನೇ ಕುಟ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಹಾಕಿ ಮಾಡಿ, ಯಾಕಂದರೆ ಅಜ್ಜ ಅಜ್ಜಿಯರಿಗೆ ಮಕ್ಕಳಿಗೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ಹಲ್ಲಲ್ಲೆಲ್ಲ ಸಿಕ್ಕಾಕೊಳ್ಳಲ್ಲ. ಪುಡಿ ಮಾಡಿದಾಗ ಅದು ಹಲ್ಲಲ್ಲೆಲ್ಲ ಸಿಕ್ಕಾಕೊಳ್ಳೋದು, ಡೈರೆಕ್ಟಾಗಿ ತಿನ್ಬೋದು ನಾವು, ಚೆನ್ನಾಗೇ ಇರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಪಾತ್ರೆ ಕಾಯ್ದಿತ್ತು. ನಾನು 2 ಕಪ್ ಸಕ್ಕರೆ ತೊಗೊಂಡೆ. 4 ಕಪ್ ನೀರು ಹಾಕಿದೆ. 1 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕ್ಕೋಬೇಕು. ಹಂಗೆ ನಾನು 2 ಕಪ್ ತೊಗೊಂಡಿದ್ನಲ್ಲ, ಸೊ 4 ಕಪ್ಪು ನೀರು ಹಾಕಿದೆ. ಹಾಕಿದಾದಮೇಲೆ ನಾನು ಒಂದು ಅರ್ಧ ಲಿಂಬೆ, ಇವಾಗ ಹಾಕಲ್ಲ ಅರ್ಧ ಲಿಂಬೆಹಣ್ಣು, ಪಾಕ ಬರುತ್ತಲ್ಲ, ಒಂದೆಳೆ ಪಾಕ ಬಂದಾಗ ಅವಾಗ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೋಬೇಕು. ಆಮೇಲೆ ಒಂದು ಏಲಕ್ಕಿ ಅಥವಾ 2 ಏಲಕ್ಕಿನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ನೋಡಿ, ನಾನು ಅಷ್ಟೊತ್ತಿಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೆ. ಜಾಮೂನ್ ಪೌಡ್ರ್ ಅಷ್ಟೊತ್ತಿಗೆ ಸ್ವಲ್ಪ ನೆಂದಿರುತ್ತಲ್ಲ, ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ, ಆಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಆವಾಗ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ನಾನು, ತುಂಬ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಕಾದಿತ್ತು. ತುಂಬ ಇದು ಜಾಸ್ತಿ ಉರಿ ಇಡೋಕ್ಕೆ ಹೋಗಬೇಡಿ, ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಆ ಉಂಡೆಗಳನ್ನು, ಅದು ಮಾಡಿರ್ತೇವಲ್ಲ ಜಾಮೂನು ಉಂಡೆಗಳನ್ನ, ಅದನ್ನು ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ರೆಡ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತ ಇರಿ. ಅದು ರೆಡ್ ಬಂದಮೇಲೆ ಆವಾಗ ಗೊತ್ತಾಗುತ್ತೆ ನಿಮಗೆ, ಕಲರ್ ಚೇಂಜ್ ಆಗುತ್ತೆ. ಜಾಸ್ತಿ ಆರೆಂಜ್ ಕಲರ್ ಇದ್ದಾಗ ತೆಗಿಬೇಡಿ, ಯಾಕಂದರೆ ಅದು ಟೇಸ್ಟು ಚೆನ್ನಾಗಿ ಕಾಣಿಸಂಗಿಲ್ಲ. ಒಳಗಡೆ ಗಟ್ಟಿಯಾಗೇ ಇರುತ್ತೆ. ನಾವು ಪಾಕದಲ್ಲಿ ಹಾಕಿದಾಗ ಚೆನ್ನಾಗಿ ರೆಡ್ಡಾಗಿ ಬಂದಾಗ ಏನಾಗುತ್ತೆ, ಅದು ಪಾಕದಲ್ಲಿ ಹಾಕಿದಾಗ ಒಂಥರ ಹೂ ಹರಡ್ದಂಗೆ ಹರಡುತ್ತೆ. ನೋಡ್ತಿದ್ರಲ್ಲ ನಾನು ಯಾವ ಥರ ಹುರಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಈ ಥರ ರೆಡ್ಡಾಗಿ ಬರಬೇಕದು. ಆವಾಗಲೇ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಅಷ್ಟೊತ್ತಿಗೆ ಪಾಕನೂ ತುಂಬ ಚೆನ್ನಾಗಿ ಬಿಸಿಯಾಗೇ ಇರಬೇಕು. ತಣ್ಣಗಿದ್ರೆ ಆಗಲ್ಲ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ನೋಡಿ ನಾನು ಹಾಕಿದ ತಕ್ಷಣ ನೋಡಿ ಹೂವು ಹರಡ್ದಂಗೆ ಹರ್ಕೊಂಡಿದ್ದೆ ಪಾಕದ ತುಂಬನೇ. ನನ್ನ ಮಗನೂ ತುಂಬ ಇಷ್ಟಪಟ್ಟು ತಿನ್ಕೊಂಡ, ಚಿಕ್ಕವನು ಮತ್ತು ದೊಡ್ಡವನು ಸಹ ತಿಂದ. ಮತ್ತು ನಮ್ಮ ಮನೆಯವರು ಸಹ ತಿಂತಾ ಇದ್ದಾರೆ. ನೋಡ್ತಿದ್ದಾರೆ ನೀವು ವಿಡಿಯೋನ. ಹಿಂಗೆ ಸಪೋರ್ಟ್ ಕೂಡ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ. Thank you for watching my video. Thank you all.